ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಸೀತಾ ಹತ್ರ ಬಂದಿರ್ತಾರೆ. ಆಗ ಸೀತಾ ಅವರು, ರಾಮ್ ಫಿಕ್ಸ್ ಮಾಡಿರೋ ಮದುವೆ ಡೇಟು ತುಂಬಾನೇ ಚೆನ್ನಾಗಿದೆ, ನನಗೆ ಒಂಥರ ಪಾಸಿಟಿವ್ ಫೀಲ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ ನಮ್ಮ ಮದುವೆ ಡೇಟು ಅಪ್ಪ ಅಮ್ಮ ಮದುವೆ ಆಗಿರೋ ದಿನನೇ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ, ಆಗ ಸೀತಾ ಅವರು, ರಾಮ್ ನಾವು ನಿಮ್ಮ ಅಪ್ಪ ಅಮ್ಮ ಮದುವೆ ಆಗಿರೋ ದಿನನೇ ಮದುವೆ ಆಗ್ತಾ ಇದ್ದೀವಿ ಅಂದರೆ ಇದರಲ್ಲೇ ಗೊತ್ತಾಗ್ತಾ ಇದೆ ನಾವು ಎಷ್ಟು ಅದೃಷ್ಟವಂತರು ಅಂತ. ಇನ್ನು ಮುಂದೆ ನಿಮ್ಮಪ್ಪ ಅಮ್ಮ ನಮ್ಮ ಜೊತೆನೇ ಇದ್ದು ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಗ ರಾಮು, ಚಿಕ್ಕಪ್ಪ ಮತ್ತು ಚಿಕ್ಕಿ ಇಬ್ರು ಕೂಡ ಅಪ್ಪ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಅಪ್ಪ ಅಮ್ಮ ಅಂದರೆ ಒಂಥರ ಅಟ್ಯಾಚ್ ಇರುತ್ತೆ ಅಲ್ವಾ ಸೀತಾ? ಆದರೆ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟು, ಪ್ರೆಸೆಂಟ್ನ ಒಪ್ಕೊಳ್ಳೇಬೇಕು. ಖುಷಿ ವಿಷಯ ಏನು ಅಂತ ಅಂದರೆ ಅಪ್ಪ ಅಮ್ಮನ ಆಶೀರ್ವಾದ ನಮ್ಮ ಜೊತೆ ಇರುತ್ತೆ ಅಲ್ವಾ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳ್ಬೇಕು. ದೇವಸ್ಥಾನದಲ್ಲಿ ಸಿಹಿ ಕಳೆದು ಹೋದಾಗ ದೇವಿ ಆ ರೀತಿ ಸೂಚನೆಯನ್ನು ಕೊಟ್ಟಿದ್ದನ್ನು ನೋಡಿ ಮದುವೆ ಬಗ್ಗೆ ನಾನು ತಪ್ಪು ನಿರ್ಧಾರ ತಗೊಂಡಿದ್ದೀನಿ ಅಂತ ಅಂದ್ಕೊಂಡು ಬಂದಾಗ ಆ ತಾಯಿನೇ ಕೂಗಿ ಹೇಳ್ದಂಗಾಯ್ತು. ನಾವು 3 ಜನನೂ ಕೂಡ ಒಟ್ಟಿಗೆ ಸಂತೋಷವಾಗಿ ಇರ್ತೀವಿ, ಮದುವೆ ಕೂಡ ಯಾವುದೇ ರೀತಿ ಆತಂಕ ಇಲ್ಲದೆ ನಡೆಯುತ್ತೆ ಅಂತ ನಾನು ಸುಮ್ಮನೆ ಡೌಟ್ ಪಟ್ಬಿಟ್ಟೆ. ಸಾರಿ ರಾಮ್, ಈ ರೀತಿ ಡೌಟ್ ಪಟ್ಟಿದ್ದಕ್ಕೆ ಅಂತ ಕೇಳ್ತಾರೆ. ಆಗ ರಾಮ್, ಸೀತಾ ಅದು ನಿಮಗೆ ಭಯ ಅಷ್ಟೇ, ಸಿಹಿ ನಮ್ಮಿಂದ ಎಂದಿಗೂ ದೂರ ಆಗೋದಿಲ್ಲ, ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ನನಗೆ ಗೊತ್ತಿದೆ ರಾಮ್, ಸಿಹಿ ನನ್ನಿಂದ ದೂರ ಆಗ್ತಾಳೇನೋ ಅಂತ ನನಗೆ ಅನ್ನಿಸ್ತಾನೆ ಇರುತ್ತೆ. ಸಮಾಜ ಎಷ್ಟೇ ಮುಂದುವರೆದ್ರು ಹೆಣ್ಣು ಅನ್ನೋಳು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕಾಗುತ್ತೆ. ನಾನು ಹೊರಗಿನವಳು ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಆ ಫೀಲ್ನ ಹೊರಗಡೆ ತೆಗೆದಾಕಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ಆ ಭಯ ನನ್ನಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಆಗ ರಾಮು, ಈ ರೀತಿ ಅನಿಸೋದು ಸಹಜ ಸೀತಾ, ತಾಯಿ ಆದವಳಿಗೆ ಈ ರೀತಿ ಎಲ್ಲ ಅನಿಸುತ್ತೆ. ನಾನು ನಿಮ್ಮನ್ನು ಮದುವೆ ಆಗೋದಕ್ಕೋಸ್ಕರ ಸಿಹಿನ ಒಪ್ಕೊಂಡಿಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಅಂದರೆ ಸಿಹಿ ಹೊರಗಿನವಳು ಅಲ್ವೇ ಅಲ್ಲ. ನಮ್ಮ ಪ್ರೀತಿಗೆ ಮೂಲ ಅರ್ಥ ಎಲ್ಲನೂ ಸಿಹಿನೇ. ನಾನು ಸಿಹಿನ ನನ್ನ ಮಗಳು ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸಿಹಿ ಯಾವತ್ತಿಗೂ ಹೊರಗಿನವಳು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸಿಹಿ ಹುಟ್ಟು ಬಗ್ಗೆ ಹೇಳಕ್ಕೆ ಬಂದರೂ ನಾನು ಅವಾಯ್ಡ್ ಮಾಡಿಕೊಂಡೇ ಬಂದಿದ್ದೀನಿ. ಯಾಕೆ ಅಂದರೆ ಸಿಹಿ ನನ್ನ ಮಗಳು ಸೀತಾ, ಇದರಿಂದ ಯಾರೇ ಇದ್ದರೂ ಕೂಡ ಅದು ನನಗೆ ಮ್ಯಾಟರ್ ಆಗೋದಿಲ್ಲ. ಈ ರೀತಿ ಯಾವತ್ತೂ ಕೂಡ ಮಾತಾಡೋದಕ್ಕೆ ಹೋಗಬೇಡಿ. ನಾವು 3 ಜನನೂ ಯಾವತ್ತಿಗೂ ಒಟ್ಟಿಗೆ ಇರ್ತೀವಿ. ಹಿಂದೆ ಇರೋದೆಲ್ಲ ಕೆದಕೊಂಡು ಕೂತ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಥ್ಯಾಂಕ್ಸ್ ರಾಮ್, ನಿಮ್ಮ ಒಳ್ಳೆತನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಆಗ ರಾಮ್, ಸೀತಾ ನಂದು ಸೆಲ್ಫಿಶ್ ಅಂತ ಇದೆ, ನಾನು ಸಿಹಿನ ಹೊರಗ್ನವಳಾಗೋದಕ್ಕೆ ಬಿಡ್ತೀನ ಅಂತ ಹೇಳಿದ್ರೆ, ಆಗ ಸೀತಾ ಅವರು, ಇಲ್ಲ ರಾಮ್, ಐ ಲವ್ ಯು ರಾಮ್ ಅಂತ ಹೇಳಿದ್ರೆ, ಆಗ ರಾಮ್ ಕೂಡ ಐ ಲವ್ ಯು ಟು ಅಂತ ಹೇಳ್ತಾರೆ. ಈ ಕಡೆ ಅಶೋಕ್ ಅವರು ಪ್ರಿಯಾಗೋಸ್ಕರ ಕಾಫಿನ ಮಾಡ್ಕೊಂಡು ಬರ್ತಾರೆ. ಆಗ ಅಶೋಕ್ ಅವರು, ಸಾರಿ ಪ್ರಿಯಾ, ನಿನಗೆ ನನ್ನ ಮೇಲೆ ಕೋಪನಾ ಅಂತ ಕೇಳಿದ್ರೆ, ಆಗ ಪ್ರಿಯಾ ಅವರು, ನನಗೆ ಯಾಕೆ ಕೋಪ, ನನ್ನ ಮೇಲೆ ನನಗೆ ಬೇಜಾರು, ವೇಸ್ಟ್ ಅಲ್ವ ನಾನು, ತಿಂಡಿ ಪೋತಿ, ನಾನು ತುಂಬಾ ಮಾತಾಡ್ತೀನಿ, ಕಾರ್ ಡೋರ್ನ ಸರಿಯಾಗಿ ಹಾಕೋದಿಕ್ಕೆ ಬರಲ್ಲ, ಎಲೆಕ್ಟ್ರಿಸಿಟಿನ ಸೇವ್ ಮಾಡೋಕ್ಕೆ ಬರಲ್ಲ, ನನಗೆ ಯೂಸ್ಲೆಸ್ ಅಂತ ನನ್ನ ಮೇಲೇ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಯಾಕೆ ಆ ರೀತಿ ಮಾತಾಡ್ತೀಯ ಪ್ರಿಯಾ, ಇಲ್ಲಿ ಯಾರು ಫಸ್ಟ್ ಅಂತಾಗಲಿ ಬೆಸ್ಟ್ ಅಂತಾಗಲಿ ಏನೂ ಇಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ, ನಾವು ಇಲ್ಲದೆ ಇದ್ದಾಗ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗುತ್ತೆ. ನನ್ನನ್ನು ನೋಡಿದ್ರೆ ನಿನಗೆ ಕಂಜೂಸ್ ಅಂತ ಅನ್ನಿಸ್ಬೋದು, ಪೈಸಾ ಕೂಡಿಟ್ಟೆ ಈ ಸ್ಥಾನಕ್ಕೆ ಬಂದಿರೋದು, ಬೇಕಾಬಿಟ್ಟು ನಡ್ಕೋಬಾರ್ದು ಅನ್ನೋದು ನನ್ನ ಭಾವನೆ. ಕೈಯಲ್ಲಿ ಕೋಟಿ ಇದ್ರೂ ಕೂಡ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ಇದು ನನಗೆ ಅವಶ್ಯಕತೆ ಇದೆಯಾ ಅಂತ. ನಾನು ಬೆಳೆದು ಬಂದ ರೀತಿ ಎಲ್ಲನೂ ಹೇಳ್ಕೊಟ್ಟಿದೆ, ಇದರಿಂದ ನಿನಗೆ ಹರ್ಟ್ ಆಗಿದ್ರೆ ಸಾರಿ ಪ್ರಿಯಾ, ನಿನಗೆ ಬೇಜಾರು ಮಾಡಿ ನಾನು ಸಾಧಿಸೋದಾದ್ರೂ ಏನಿದೆ ಹೇಳೋ, ಪ್ಲೀಸ್ ಮಾತಾಡಿ ಮುದ್ದು, ಆಕಾಶ್ ಮೇಲೆ ಇಷ್ಟೊಂದು ಕೋಪನ ಅಂತ ಕೇಳ್ತಾರೆ. ಆಗ ಪ್ರಿಯಾ ಅವರು ಜೋರಾಗಿ ನಗ್ತಾ ಖುಷಿಯಿಂದ ಅಶೋಕ್ನ ಹಗ್ ಮಾಡ್ಕೊಳ್ತಾರೆ. ಸಾರಿ ಅಶೋಕ್, ನಾನು ನನ್ನ ತಪ್ಪನ್ನ ತಿದ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ, ಆಗ ಅಶೋಕ್ ಅವರು, ಪ್ರಿಯಾ ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳೋಕ್ಕೋದ್ರೆ, ಆಗ ಪ್ರಿಯಾ ಅವರು, ಸಾಕಪ್ಪ ಎಷ್ಟು ಕೊಯ್ತೀಯ ನೀನು, ಟೀ ತಣ್ಣಗಾಗುತ್ತೆ ನಾನು ಕುಡಿಬೇಕು ಅಂತ ಹೇಳಿ ಇಸ್ಕೊಂಡು ಕುಡಿತಾರೆ. ನಮ್ಮ ಅಮ್ಮನಿಗಿಂತನೂ ಟೀನ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಆಗ ಅಶೋಕ್ ಅವರು, ನೋಡು ಪ್ರಿಯಾ, ನನ್ನ ತಂಗಿನ ನೀನು ಮತ್ತು ಅಮ್ಮ ಇಬ್ಬರೂ ಕೂಡ ನನಗಿಂತನೂ ಕಾಳಜಿ ಮಾಡ್ತೀರಾ, ಆದಷ್ಟು ಬೇಗ ಪಾಪಜಿಗೂ ಕೂಡ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ರೆ, ಆಗ ಪ್ರಿಯಾ ಅವರು, ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ, ನಿನ್ನ ತಂಗಿ ನಿನಗೆ ಸ್ವಲ್ಪ ಕೆಲಸನ ಕಡಿಮೆ ಮಾಡಿದಾಳೆ, ನಿಮ್ಮ ತಂಗಿ ನೀವು ಅಂದ್ಕೊಂಡಷ್ಟು ಪಾಪಚ್ಚಿ ಏನಲ್ಲ, ಶಿ ಈಸ್ ಲವ್ ಅಂತ ಹೇಳಿದ್ರೆ, ಆಗ ಅಶೋಕ್ ಅವ್ರಿಗೆ ಆ ವಿಷಯನ ಕೇಳಿ ತುಂಬಾ ಶಾಕ್ ಆಗುತ್ತೆ. ಈ ಕಡೆ ಸೀತಾ ಅವರು ಮದುವೆ ಡೇಟ್ ಫಿಕ್ಸ್ ಆಯಿತು ಅಂತ ಹೇಳೋದಿಕ್ಕೆ ಅಂತ ಶಾಂತಜ್ಜಿ ಮನೆಗೆ ಬಂದಿರ್ತಾರೆ. ಆಗ ಶಾಂತಜ್ಜಿ ಅವರು, ತುಂಬಾ ಖುಷಿ ಆಯಿತು ಸೀತಾ,
ನಿನ್ನ ಮತ್ತು ರಾಮ್ ಮದುವೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಆದರೆ ಸಾಕು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹೌದು ಅಮ್ಮ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಇಂಥ ಸಂಬಂಧ ನನಗೆ ಸಿಕ್ಕಿದೆ ಅಂತ ಖುಷಿಯಲ್ಲಿ ಹೇಳ್ತಾ ಇದ್ರೆ. ಆಗ ಶಾಂತಜ್ಜಿಯವರು, ನೋಡು ಸೀತಾ, ನೀನು ಸೀತಾ ಆಗಿರೋದಕ್ಕೇನೆ ರಾಮು ನಿನ್ನನ್ನು ಹುಡ್ಕೊಂಬಂದಿರೋದು. ಯೋಗ ಅಂದರೆ ಇದೇನೆ ಅಲ್ವಾ ಅಂತ ಹೇಳ್ತಾರೆ. ಆಗ ಸೀತಮ್ಮ, ನಾನು ನಿನ್ನ ಮದುವೆ ಡೇಟ್ ಫಿಕ್ಸ್ ಆಗಿರೋದನ್ನು ವಟಾರಕ್ಕೆಲ್ಲರಿಗೂ ಹೇಳಿ ಬರಲ್ಲ ಅಂತ ಕೇಳಿದ್ರೆ. ಆಗ ಮುರಳಿ ತಾತ, ನಾನು ಕೂಡ ಜೊತೆಲಿ ಬರ್ತೀನಿ ಪುಟ ಅಂತ ಹೇಳಿ ಜೊತೆಲಿ ಹೋಗ್ತಾರೆ. ಆಗ ಸೀತಾ ಅವರು, ರಾಮು ತುಂಬಾ ನಿಸ್ವಾರ್ಥಿ ಅಮ್ಮ, ಅವರ ಆಸೆಗಳಿಗಿಂತ ನನ್ನ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಅಪರಾಧಿ ಭಾವನೆ ಬರ್ತಾ ಇದೆ ಅಮ್ಮ ಅಂತ ಹೇಳ್ತಾರೆ. ಆಗ ಶಾಂತಜ್ಜಿಯವರು, ಯಾಕೆ ಸೀತಾ ಆ ರೀತಿ ಅಂದ್ಕೊಳ್ತೀಯಾ ಅಂತ ಕೇಳಿದ್ರೆ. ಆಗ ಸೀತಾ ಅವರು, ಅಮ್ಮ, ನಾನು ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಳ್ತಾ ಇದ್ದೀನಿ. ಸೀನೆ ನನಗೆ ಎಲ್ಲ, ನಾನು ಮದುವೆ ಆದರೆ ಇನ್ನೊಂದು ಮಗು ಬರುತ್ತೆ ಅಂತ ನಾನು ಮದುವೆ ಬಗ್ಗೆನೇ ಯೋಚನೆ ಮಾಡಿರಲಿಲ್ಲ. ಈ ವಿಷಯನ ರಾಮ್ ಹತ್ರ ಹೇಳಿದ್ರೆ. ಆಗ ರಾಮ್, ನಾನು ಒಂಟಿಯಾಗಿದ್ದೆ, ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲಾನು ಚೇಂಜ್ ಆಯಿತು. ನಾನು ಅವ್ರ ಜೀವನದಲ್ಲಿ ಇದ್ದರೆ ಏನು ಬೇಡವಂತೆ. ಸಿಹಿನ ನನ್ನ ಮಗಳು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ ಹೇಳಿ ಅಮ್ಮ. ನನಗೆ ಒಂದೊಂದು ಸಾರಿ ಅನಿಸುತ್ತೆ ನಾನು ಅವ್ರಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಲ್ಲ ಅಂತ. ನನಗೋಸ್ಕರ ಅವರೆಲ್ಲ ಆಸೆಗಳನ್ನು ತ್ಯಾಗ ಮಾಡಿದ್ದಾರೆ. ನಾನು ಅವ್ರ ಖುಷಿನ ಕಿತ್ಕೊಳ್ತಾ ಇದ್ದೀನೇನೋ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಶಾಂತಜ್ಜಿಯವರು, ನೋಡು ಸೀತಾ, ಮದುವೆ ಆಗದೆ ಇರೋ ಹುಡುಗ ಆಗಲಿ, ಪ್ರೀತಿ ಮಾಡೋ ಹುಡುಗ ಆಗಲಿ, ಒಂದು ಮಾತು ಹೇಳಿದ್ರೆ ಸಾಕು, ನೀನೇನು ಚಿಂತೆ ಮಾಡಬೇಡ ಅಂತ ಸೀತಾಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಸೀತಾ ಅವರು, ಅಮ್ಮ, ನಾನು ಬಯಸ್ತೇನೆ, ಇಷ್ಟೊಂದು ಸಂತೋಷ ನನಗೆ ಸಿಕ್ಕಿದೆ, ಕಿತ್ಕೊಳ್ತಾನೆ ಅಂತ ನಾವು ಸುಮ್ಮನೆ ಹೇಳ್ತೀವಿ, ಅಷ್ಟು ಇಲ್ಲದೇನೆ ಅವನನ್ನು ರಾಮ ಅಂತ ಕರೀತಾರ ಅಂತ ಶಾಂತಜ್ಜಿ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಈ ಕಡೆ ಅಶೋಕ್ ಅವರು, ಅತ್ತೆ, ನೀವು ತಿಂಡಿ ತಿನ್ನಿ ಬನ್ನಿ, ಕೂತ್ಕೊಳ್ಳಿ, ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ. ಆಗ ಪ್ರೇಮ್ ಕುಮಾರಿ ಅವರು, ಅಳಿಯಂದರೆ ನಾನು ಆಮೇಲೆ ತಿಂತೀನಿ, ನೀವು ಆಫೀಸ್ಗೆ ಹೋಗೋರು, ಕೆಲಸ ಮಾಡೋರು, ನಾನು ಮನೆಯಲ್ಲೇ ಇರ್ತೀನಿ, ಆಮೇಲೆ ತಿಂತೀನಿ ಬಿಡಿ ಅಳಿಯಂದ್ರೆ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಅತ್ತೆ, ಆಫೀಸ್ ಕೆಲಸ ಅಂತಾಗಲಿ ಮನೆ ಕೆಲಸ ಅಂತಾಗಲಿ ಏನೂ ಇಲ್ಲ, ನೀವು ನಮ್ಮ ಜೊತೆ ಬಂದು ತಿಂಡಿ ತಿನ್ನಿ ಅಂತ ಹೇಳ್ತಾರೆ. ಆಗ ಪ್ರೇಮ್ ಕುಮಾರಿ ಅವರು, ನೋಡಿ ಅಳಿಯಂದ್ರೆ, ಇವಳ ತಾಯಿ ನಾನು ಒಂದು ಮಾತು ಕೂಡ ತಿಂಡಿ ತಿನ್ನು ಅಂತ ಕರೆಯೋದಿಲ್ಲ, ನಮ್ಮ ಅಳಿಯಂದ್ರನ್ನ ನೋಡಿ ಕಲ್ಕೊ ನೀನು ಅಂತ ಹೇಳಿದ್ರೆ. ಆಗ ಪ್ರಿಯಾ ಅವರು, ಹೌದಮ್ಮ, ನಿಮ್ಮ ಅಳಿಯಂದ್ರು ದೊಡ್ಡ ಮನುಷ್ಯ, ಅದಕ್ಕೆ ತಾನೇ ನಾನು ಅವ್ರನ್ನ ಮದುವೆ ಆಗಿರೋದು, ಅವ್ರ ಹತ್ರ ಡೈಲಿ ಟ್ಯೂಷನ್ಗೆ ಹೋಗಿ ಕಲ್ಕೊಳ್ತೀನಿ ಬಿಡಮ್ಮ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಸರಿ ಬಿಡು, ಅವಳಲ್ಲಿ ಅಂಜಲಿನ ತಿಂಡಿ ತಿನ್ನೋಕೆ ಅಂತ ಕರೀತಾರೆ. ಆಗ ಅಂಜಲಿ, ನನಗೆ ಇವತ್ತು ತಿಂಡಿ ಬೇಡ, ಉಪವಾಸ ಇದ್ದೀನಿ, ಸಂಕಷ್ಟಹಾರ ಚತುರ್ಥಿ ಮಾಡ್ತಾ ಇದ್ದೀನಿ, ನೀವು ತಿನ್ನಿ ಅಂತ ಹೇಳಿದ್ರೆ. ಆಗ ಪ್ರಿಯಾ ಅವರು, ಜ್ವರ ಬಂದು ವೀಕ್ ಆಗಿದೆಯಾ, ಇನ್ನೂ ವೀಕ್ ಆಗ್ಬಿಡ್ತೀಯ ನೀನು, ಬಂದು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಆಗ ಅಂಜಲಿ ಅವರು, ಏನು ಪರವಾಗಿಲ್ಲ ಅಂತ ಹೇಳಿದ್ರೆ. ಆಗ ಅಶೋಕ್, ಸುಮ್ಮನೆ ಬಂದು ಕೂತ್ಕೊಂಡು ತಿಂಡಿ ತಿನ್ನು, ನಾನು ನಿನ್ನನ್ನು ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳ್ತಾರೆ. ಆಗ ಪ್ರಿಯಾ ಅವರು ಕೂಡ, ರಥ ಭಂಗ ಆದರೆ ತಪ್ಪು ಕಾಣಿಕೆ ಹಾಕಿದ್ರೆ ಆಯಿತು, ಬಂದು ತಿಂಡಿ ತಿನ್ನು ಅಂಜಲಿ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಉಪವಾಸ ಇರೋದು ಸೈಂಟಿಫಿಕಲಿ ಸರಿಯಾಗಿದೆ, ಯಾವ ದೇವರು ಕೂಡ ನಿನಗೆ ಉಪವಾಸ ಇರು ಅಂತ ಹೇಳಿಲ್ಲ, ಮುಂಚೆ ಆಗಿದ್ರೆ ಪ್ರತಿದಿನ ನಮಗೆ ಸಂಕಷ್ಟನೇ, ಇವಾಗ ಎಲ್ಲಾನು ಇದೆ, ಬಂದು ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಯಾಕ್ರಿ ಆ ರೀತಿ ಮಾತಾಡ್ತಾ ಇದ್ದೀರಾ, ಬಂದು ತಿಂತಾಳೆ ಬಿಡಿ ಅಂತ ಹೇಳಿದ್ರೆ. ಆಗ ಅಂಜಲಿ ಅವರು, ಯಾಕಣ್ಣ ನನ್ನ ಮೇಲೆ ಕೋಪನ, ಯಾವತ್ತೂ ಈ ರೀತಿ ಮಾತಾಡಿಲ್ಲ ಅಂತ ಅಂದ್ಕೊಂಡು ಕೇಳಿದ್ರೆ. ಆಗ ಪ್ರಿಯಾ ಅವರು, ಅಂಜು, ಆ ರೀತಿ ಏನೂ ಇಲ್ಲ, ನೀನು ತಿಂಡಿ ತಿನ್ನು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಮನೆ ಯಜಮಾನ್ರು ಅಲ್ವಾ, ಸ್ವಲ್ಪ ಸ್ಕೋಪ್ ತಗೊಳ್ತಾ ಇದ್ದಾರೆ, ನೀನು ಬಂದು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಮನೆನ ಸರಿಯಾಗಿ ಕ್ಲೀನ್ ಮಾಡಿ ಅಂತ ಸರ್ವೆಂಟ್ಸ್ ಮೇಲೆಲ್ಲ ರೇಗಾಡ್ತಾ ಇರ್ತಾರೆ. ಆಗ ಅಷ್ಟೊತ್ತಿಗೆ ಸತ್ಯ ಅವರು ಬಂದು, ಮನೇಲಿ ಇರೋ ಧೂಳು ಹೋದ್ರೆ ಸಾಲದು, ಕೆಟ್ಟ ಗಾಳಿನೂ ಕೂಡ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಈ ಕಡೆ ಅಶೋಕ್ ಮತ್ತು ಪ್ರಿಯಾ ಅಂಜಲಿನ ಕ್ಲಿನಿಕ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಆರ್.ಪಿ ಕಡೆಯಿಂದ ಅಂಜಲಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇರುತ್ತೆ. ಆಗ ಅಂಜಲಿ ಫೋನ್ ಕಟ್ ಮಾಡ್ತಾ ಇದೆ. ಆಗ ಆರ್.ಪಿ, ಎಷ್ಟು ಕೊಬ್ಬು ಇವಳಿಗೆ, ನನ್ನ ಫೋನನ್ನೇ ಕಟ್ ಮಾಡ್ತಾ ಇದ್ದಾಳೆ ಅಂತ ಕೋಪ ಮಾಡ್ಕೊಳ್ತಾರೆ. ಈ ಕಡೆ ಪ್ರಿಯಾ ಅವರು, ನೀವು ಮಾಡ್ತಾ ಇರೋದು ತಪ್ಪು ಅಶೋಕ್, ಅವಳು ಪ್ರೀತಿ ಮಾಡ್ತಾ ಇರೋದೇ ತಪ್ಪ, ನಾವು ಪ್ರೀತಿ ಮಾಡಿನೇ ತಾನೇ ಮದುವೆ ಆಗಿದ್ದು ಅಂತ ಹೇಳಿದ್ರೆ. ಆಗ ಅಶೋಕ್ ಅವರು, ನನ್ನ ತಂಗಿ ಎಲ್ಲರೂ ಕೂಡ ನನ್ನ ಥರನೇ ಇದ್ದಾರೆ ಅಂತ ಅಂದ್ಕೊಳ್ತಾಳೆ, ಅದೇ ನನ್ನ ಭಯ, ಅವಳು ಪ್ರೀತಿ ಮಾಡ್ತಾ ಇರೋ ಹುಡುಗ ಒಳ್ಳೆಯವನು ಆಗಿಲ್ಲ ಅಂತ ಅಂದ್ಕೊಂಡು ಕೇಳ್ತಾರೆ. ಆಗ ಪ್ರಿಯಾ ಅವರು, ಅಶೋಕ್, ಅವಳು ನನ್ನ ಆಜ್ಞೆ, ಯಾರಂದರೆ ಯಾರನ್ನ ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರೆ. ಆಗ ಅಶೋಕ್ ಅವರು, ಸರಿ ಪ್ರಿಯಾ, ಅವಳಾಗಿ ಅವಳ ಪ್ರೀತಿನ ಹೇಳ್ಕೊಳ್ಳೋ ತನಕ ನಾನು ಏನೂ ಕೇಳೋದಿಲ್ಲ, ಅವಳು ಕಾನ್ಫಿಡೆಂಟ್ ಆಗಿ ಬಂದು ನನ್ನ ಹತ್ರ ಅವಳ ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಾರೆ. ನಂತರ ಅಂಜಲಿ ಕ್ಲಿನಿಕ್ ಹತ್ರ ಇಳಿದು ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ. ಯಾರ್ದು ಫೋನು ಪದೇ ಪದೇ ಬರ್ತಾ ಇತ್ತು ಅಂತ ಕೇಳ್ತಾರೆ. ಆಗ ಪ್ರಿಯಾ ಅವರು, ಹಾಸ್ಟೆಲ್ನಲ್ಲಿ ಇದ್ದಾಗಲೂ ಕೂಡ ಈಗಲೇ ಬರ್ತಾ ಇತ್ತು, ನಿನ್ನ ತಂಗಿ ಎಷ್ಟು ಬ್ಯುಸಿ ಡಾಕ್ಟರ್ ನೋಡು, ನೀನು ಅದ್ರ ಬಗ್ಗೆ ಪ್ರೌಡ್ ಫೀಲ್ ಆಗಬೇಕು ಅಂತ ಹೇಳ್ತಾರೆ. ಈ ಕಡೆ ರಾಮು, ಆಫೀಸ್ಗೆ ಹೋಗಿ ಬರ್ತೀನಿ ಚಿಕ್ಕಿ ಅಂತ ರೆಡಿಯಾಗಿ ಕೆಳಗಡೆ ಬಂದು ಭಾರ್ಗವಿ ಹತ್ರ ಹೇಳ್ತಾ ಇರ್ತಾರೆ.
ಆಗ ಭಾರ್ಗವಿ, ಏನೋ ನೀನು ಆಟ ಆಡ್ತಾ ಇದೆಯಾ, ಆಫೀಸ್ಗೆ ಹೋಗ್ತೀಯಾ ನೀನು, ಎಲ್ಲ ಶಾಸ್ತ್ರನೂ ಶುರುವಾಗುತ್ತೆ ಕಣೋ, ನೀನು ಅದನ್ನೆಲ್ಲ ಮಾಡಬೇಕು, ನೀನು ಮತ್ತು ಸೀತಾ ಕಂಕಣ ಶಾಸ್ತ್ರನ ಅಟ್ ಎ ಟೈಮ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ರಾಮ್, ಸರಿ ಚಿಕ್ಕಿ, ನೀವು ಹೇಳಿದ ಎಲ್ಲ ಶಾಸ್ತ್ರನೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಆಗ ಭಾರ್ಗವಿ, ಸರಿ ಅಪ್ಪು, ಕಂಕಣ ಶಾಸ್ತ್ರ ಶುರುವಾಗೋಕ್ಕೂ ಮುಂಚೆ ಸೀತಾನ ಕರ್ಕೊಂಡು ಬಾ, ಬಟ್ಟೆಗಳನ್ನೆಲ್ಲ ಚೂಸ್ ಮಾಡಬೇಕು, ಫೋಟೋ ಶೂಟ ಆಲ್ರೆಡಿ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ, ಆಗ ರಾಮ್ ಖುಷಿಯಿಂದ, ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ, ಚಿಕ್ಕಿ ಇಸ್ ದ ವೆಡ್ಡಿಂಗ್ ಈಸ್ ವೆರಿ ಸ್ಪೆಷಲ್ ಫಾರ್ ಮಿ ಚಿಕ್ಕಿ, ನೀವು ಹೇಳ್ತಾ ಇದ್ದೀರಾ ಅಂತ ನಾನು ನನ್ನ ಡ್ಯೂಟಿ ಅಂತ ಅಂದ್ಕೊಂಡು ಮಾತ್ರ ಮಾಡ್ತಾ ಇಲ್ಲ, ಸೀತಾ ನನ್ನ ಲೈಫ್ಗೆ ಬರ್ತಾ ಇದ್ದಾರೆ, ಐ ಆಮ್ ರಿಯಲಿ ವಾಂಟ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಈಸ್ ವೆಡ್ಡಿಂಗ್ ಚಿಕ್ಕಿ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಮತ್ತು ಸಾಧನ ಇಬ್ಬರು ಕೂಡ ರಾಮ್ ಹೇಳಿದ ಮಾತ ಕೇಳಿ ನಗ್ತಾ ಇರ್ತಾರೆ. ಆಗ ಭಾರ್ಗವಿ ನಗೋ ಥರ ನಾಟಕ ಮಾಡಿಕೊಂಡು, ನಿನ್ನ ಮದುವೆಗೋಸ್ಕರ ನಾವು ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ, ನೀನು ಮೊದಲು ಹೋಗಿ ಸೀತಾನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ರಾಮ್ಗೆ ತುಂಬಾ ಖುಷಿ ಆಗುತ್ತೆ. ಆಗ ರಾಮ್, ನನಗೆ ಅದನ್ನು ಬಿಟ್ಟರೆ ಇನ್ನೇನು ಕೆಲಸ ಇದೆ ಚಿಕ್ಕಿ ಅಂತ ಹೇಳಿ, ಆಗ ಭಾರ್ಗವಿ ಕೆನ್ನನ ಹಿಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ ಅಂತ ಹೇಳಿ ತುಂಬಾ ಜೋಶಾಗಿ ಹೋಗ್ತಾರೆ. ಆಗ ಭಾರ್ಗವಿ ಅಪ್ಪು ಅಪ್ಪು ಅಂತ ಕೂಗ್ತಾ ಇರ್ತಾರೆ. ರಾಮು ಭಾರ್ಗವಿ ಮಾತನ್ನು ಕೇಳಿಸ್ಕೊಳ್ದೆ ಸೀತಾನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗೇ ಬಿಡ್ತಾರೆ. ಆಗ ಭಾರ್ಗವಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇದಾಗಿತ್ತು ಸೋಮವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.